ಈ ವಿಡಿಯೋ ನೋಡ್ಕೊಂಡು ಬಂದ್ರಲ್ವಾ, ಇದು ಬೇರೆ ಸ್ಟೇಟಲ್ಲಿ ಮಾತ್ರ ಅಲ್ಲ, ಇವನ್ ನಮ್ಮ ಸ್ಟೇಟಲ್ಲಿ ಕೂಡ ನಡೀತಾ ಇರುತ್ತೆ. ಆ್ಯಂಡ್ ಇದೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಯಾವತ್ತೇ ಒಂದು ಕೆಟ್ಟ ಪದಗಳನ್ನ ಉಪಯೋಗಿಸಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾತಾಡಿ. ಇದೆಲ್ಲ ಆದಮೇಲೆ ಏನಾಗುತ್ತೆ ಅನ್ನೋ ಯೋಚನೆ ಕೂಡ ನೀವು ಮಾಡೋದಕ್ಕಾಗೋದಿಲ್ಲ. ಜಸ್ಟ್ ಮಾತಾಡ್ಬಿಡ್ತೀರಾ ಅಷ್ಟೇ. ಸೋಷಿಯಲ್ ಮೀಡಿಯಾ ಇದೆ, ಫೋನ್ ಇದೆ, ವಿಡಿಯೋ ಇದೆ, ಕಮೆಂಟ್ ಸೆಕ್ಷನ್ ಇದೆ ಅಂತ ಜಸ್ಟ್ ಕೂಲಾಗಿ ಕಾಣಿಸ್ಬೇಕು ಅಂತನೋ ಮೋಜು ಮಸ್ತಿಲಿ ನೀವು ಮಾಡ್ಬಿಡ್ತೀರಾ. ಐ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ನಿಮ್ಮ ಕೆರಿಯರ್ ಮಾತ್ರ ಅಲ್ಲ, ಇದರಿಂದ ನಿಮ್ಮ ವಂಶ ಕೂಡ ಬೀದಿಗೆ ಬೀಳುತ್ತೆ, ನಿಮ್ಮ ತಂದೆ ತಾಯಿಗಳು ಕೂಡ ಮರ್ಯಾದೆ ಹೋಗುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್. ಆ್ಯಂಡ್ ನೀವು ಮರ್ತೋಗಿದ್ದೀರಾ ಅಂತ ಅನ್ಸುತ್ತೆ. ಪ್ರೈಮ್ ಮಿನಿಸ್ಟರ್ ಇಸ್ ಅ ಥರ್ಡ್ ಸಿಟಿಸನ್ ಆಫ್ ಅವರ್ ಕಂಟ್ರಿ. ಆ್ಯಂಡ್ ಮೊದಲನೇದು ಪ್ರೆಸಿಡೆಂಟು, ಸೆಕೆಂಡ್ ವೈಸ್ ಪ್ರೆಸಿಡೆಂಟು, ಥರ್ಡ್ ಪ್ರೈಮ್ ಮಿನಿಸ್ಟರು. ಆ್ಯಂಡ್ ಸೊ ನಮ್ಮ ದೇಶಕ್ಕೆ, ಅವ್ರ ಕುರ್ಚಿಗೆ ಮತ್ತು ಅವರ ಪದವಿಗೆ ನಾವು ಮರ್ಯಾದೆ ಕೊಡಲೇಬೇಕಾಗುತ್ತೆ. ಕುರ್ಚಿಲಿ ಕೂತಾದ್ಮೇಲೆ ಒಂದು CM ಕೂಡ ಆಗಲಿ, ಒಂದು ಅಧಿಕಾರದಲ್ಲಿ ಇದ್ದ ಮೇಲೆ ಯಾವುದೇ ಒಂದು ಇನ್ಸ್ಪೆಕ್ಟರ್ ಆಗಲಿ, ದೊಡ್ಡ ದೊಡ್ಡ ಪದವಿಲಿ ಕೂತಿರೋರಾಗಲಿ, ಯಾರೇ ಆಗಲಿ PM ಬಗ್ಗೆ ಮಾತಾಡಕ್ಕೆ ಆಗಲ್ಲ. ಆ್ಯಂಡ್ ಹೌ ಕ್ಯಾನ್ ವಿ ಸ್ಪೀಕ್? ಜಸ್ಟ್ ಹೌದು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಲ್ವಾ, ನಾವು ಯಾಕೆ ಮಾತಾಡಬಾರ್ದು ಅಂತಾರೆ, 100% ಇದೆ. ಆದರೆ ಕೆಟ್ಟದಾಗಿ ಅಮ್ಮ ಅಕ್ಕ ಅಂತ ಉಪಯೋಗಿಸೋದು ಅದು ತಪ್ಪು ಅಂತ ಹೇಳ್ತಾರೆ. ಅದು ಆಯ್ತಾ? ಒಂದು ಅವನಿಂಗೆ ಅವನಂಗೆ, ದಟ್ ಇಸ್ ನಾಟ್ ಗುಡ್.